ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ್ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ಹೋಲಾಷ್ಟಕದ 8 ದಿನಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ವಿಶೇಷವಾಗಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಇನ್ನೂ ಎಚ್ಚರಿಕೆ ವಹಿಸಬೇಕು ಎಂದು ಹೇಳ್ತಾರೆ. ಹಾಗಾದ್ರೆ ಹೋಳಿ ಹಬ್ಬಕ್ಕೂ ಮುನ್ನ ಬರುವ ಈ ಅವಧಿಯನ್ನ ನಮ್ಮ ಹಿರಿಯರು ಅತ್ಯಂತ ಜಾಗೃತಿಯ ದಿನಗಳೆಂದು ಯಾಕೆ ಪರಿಗಣಿಸುತ್ತಾರೆ? ಈ ಹೋಲಾಷ್ಟಕ ಎಂದರೇನು? ಇದು ನಿಜವಾಗ್ಲೂ ಅಷ್ಟೊಂದು ಅಶುಭನಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅದರ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಳೋಣ. ಹೋಲಾಷ್ಟಕ ಯಾವಾಗ ಆರಂಭವಾಗುತ್ತೆ ಅಂತ ಮೊದಲು ನೋಡೋಣ. ಹೋಲಾಷ್ಟಕವು ಶುಕ್ಲ ಪಕ್ಷದ ಅಷ್ಟಮಿಯಿಂದ ಪ್ರಾರಂಭವಾಗಿ ಫಾಲ್ಗುಣ ಪೂರ್ಣಿಮೆಯವರೆಗೆ ನಡೆಯುತ್ತೆ. ಈ ಬಾರಿ ಫೆಬ್ರವರಿ 24ರಿಂದ ಮಾರ್ಚ್ 3ರವರೆಗೆ ಈ ಅವಧಿ ಇರುತ್ತೆ. ಮಾರ್ಚ್ 3ರಂದು ಭಾರತಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗತ್ತೆ. ಆದರೆ ಅದಕ್ಕೂ ಮುನ್ನದ ಈ 8 ದಿನಗಳನ್ನು ಮಾತ್ರ ಶಾಂತವಾಗಿ ಜಾಗ್ರತೆಯಿಂದ ಕಳೆಯಬೇಕೆಂದು ಹೇಳಲಾಗತ್ತೆ. ಹಾಗಾದರೆ ಈ ಹೋಲಾಷ್ಟಕ ಅಂದರೇನು? ಹೋಲಿ ಪ್ಲಸ್ ಅಷ್ಟಕ್ ಅಂದರೆ ಹೋಳಿಯ 8 ದಿನಗಳು, ಅದೇ ಹೋಲಾಷ್ಟಕ. ಈ ಅವಧಿಯಲ್ಲಿ ಮದುವೆ, ಗೃಹ ಪ್ರವೇಶ, ನಾಮಕರಣ, ಹೊಸ ವ್ಯಾಪಾರ ಆರಂಭ, 16 ಸಂಸ್ಕಾರಗಳಂತಹ ಶುಭ ಕಾರ್ಯಗಳನ್ನು ತಪ್ಪಿಸಲಾಗತ್ತೆ. ಹೆಚ್ಚಾಗಿ ಉತ್ತರ ಭಾರತದ ಹಿಂದೂ ಸಮುದಾಯಗಳಲ್ಲಿ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗತ್ತೆ. ಆದರೆ ನಮ್ಮ ದಕ್ಷಿಣ ಭಾರತದ ಆಚರಣೆಯಲ್ಲಿ ಈ ನಿಯಮಗಳನ್ನು ಪಾಲಿಸೋದಿಲ್ಲ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತಹ ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಿಂದ ಈ ಮಾಹಿತಿ ತುಂಬ ವೈರಲ್ ಆಗಿದೆ. ಹಾಗಾಗಿ ಈ ದಿನಗಳನ್ನು ಅಶುಭ ಅಂತ ಎಲ್ಲರೂ ಕೂಡ ನಂಬ್ತಾ ಇದ್ದಾರೆ. ಈ ನಂಬಿಕೆಯ ಪ್ರಕಾರ ಈ ಅವಧಿಯಲ್ಲಿ ಸೂರ್ಯ, ಚಂದ್ರ, ಬುಧ, ಗುರು, ಮಂಗಳ, ಶನಿ, ರಾಹು, ಶುಕ್ರ ಮುಂತಾದ ಗ್ರಹಗಳ ಸ್ಥಾನ ಬದಲಾವಣೆಗಳು ಸಂಭವಿಸುತ್ತವೆ. ಫಲಿತಾಂಶಗಳ ಅನಿಶ್ಚಿತತೆಯಿಂದಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಮಂಗಳಕರವಲ್ಲ ಅಂತ ನಂಬಲಾಗಿದೆ. ಇದು ಸಂಪೂರ್ಣವಾಗಿ ಧಾರ್ಮಿಕ ನಂಬಿಕೆ ಮತ್ತು ಸಂಪ್ರದಾಯದ ಮೇಲೆ ಆಧಾರಿತವಾಗಿದೆ ಅಂತ ಹೇಳಲಾಗತ್ತೆ. ಇನ್ನು ಮಕ್ಕಳಿದ್ದರೆ ವಿಶೇಷವಾಗಿ ಜಾಗೃತೆಯನ್ನು ವಹಿಸಬೇಕಾಗುತ್ತೆ. ಹಿರಿಯರು ಹೇಳುವಂತೆ ಈ ಅವಧಿಯಲ್ಲಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವರನ್ನು ಅನಾವಶ್ಯಕವಾಗಿ ಹೊರಗೆ ಕಳಿಸಬಾರ್ದು ಅಂತ ಹೇಳ್ತಾರೆ. ವಿಶೇಷವಾಗಿ 3 ರಸ್ತೆಗಳು ಕೂಡುವ ಸ್ಥಳಗಳಲ್ಲಿ ಮಕ್ಕಳನ್ನು ಒಬ್ಬರೇ ಕಳುಹಿಸುವುದನ್ನು ತಪ್ಪಿಸಬೇಕು ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಹೇಳಲಾಗ್ತಾ ಇತ್ತು? ಇದರ ಹಿಂದಿರುವ ಕಾರಣ ಏನು ಅಂತ ನೋಡೋದಾದರೆ, ನಮ್ಮ ಪೂರ್ವಜರ ಕಾಲದಿಂದಲೂ ಸಹ ಜನರು ಮಾಟ ಮಂತ್ರ, ತಂತ್ರಕ್ರಿಯೆಗಳ ಬಗ್ಗೆ ಹೆಚ್ಚಾಗಿ ಭಯಪಡ್ತಾ ಇದ್ದಾರೆ. ಈ ದಿನಗಳು ಅಂತಹ ಕ್ರಿಯೆಗಳಿಗೆ ಸೂಕ್ತ ಅಂತ ನಂಬಲಾಗ್ತಾ ಇದೆ. ಹಾಗಾಗಿ ಇಂತಹ ತಂತ್ರ ಪ್ರಯೋಗಗಳನ್ನು ಮಾಡಿ 3 ದಾರಿ ಕೂಡುವಂತಹ ಪ್ರದೇಶಗಳಲ್ಲಿ ಅದನ್ನು ಹಾಕಿದಾಗ ಮಕ್ಕಳು ಅಲ್ಲಿ ಹೋಗಿ ಆಟ ಆಡುವಾಗ ಅದು ತಾಗಬಹುದು ಅನ್ನುವ ಒಂದು ನಂಬಿಕೆಯಿಂದ ಮಕ್ಕಳನ್ನು ಅಂತಹ ದಾರಿಯಿಂದ ತಪ್ಪಿಸುವುದು ಉತ್ತಮ ಅಂತ ಹೇಳಲಾಗತ್ತೆ. ಇನ್ನು ಹೋಲಿಕಾ ದಹನದ ಹಿಂದೆ ಇರುವ ಕತೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಹಿರಣ್ಯಕಶ್ಯಪ ಮತ್ತು ಭಕ್ತ ಪ್ರಹ್ಲಾದರ ಕತೆ. ಹಿರಣ್ಯಕಶ್ಯಪ ತನ್ನ ಮಗ ಪ್ರಹ್ಲಾದನು ವಿಷ್ಣು ಭಕ್ತನಾಗಿರುವುದನ್ನು ಸಹಿಸೋದಿಲ್ಲ. ಅವನನ್ನು ಕೊಲ್ಲಲು 8 ದಿನಗಳವರೆಗೆ ಭೀಕರವಾಗಿ ಹಿಂಸೆಯನ್ನು ನೀಡ್ತಾ ಇರ್ತಾನೆ. ಸ್ವತಃ ಅಪ್ಪನೇ ತನ್ನ ಮಗನನ್ನು ಕೊಲ್ಲೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾನೆ. ಮಗನನ್ನು ಬೆಂಕಿಯಲ್ಲಿ ಹಾಕ್ತಾನೆ, ವಿಷಸರ್ಪಗಳಿಂದ ಕಚ್ಚಿಸ್ತಾನೆ, ಬೆಟ್ಟದಿಂದ ಕೂಡ ತಳ್ತಾನೆ. ಆದರೆ ಪ್ರಹ್ಲಾದನ ಭಕ್ತಿ ಅವನನ್ನು ರಕ್ಷಿಸುತ್ತೆ. ಈ 8 ದಿನಗಳ ಚಿತ್ರಹಿಂಸೆಯನ್ನು ಸ್ಮರಿಸಿ ಆ ಅವಧಿಯನ್ನು ಅಶುಭ ಅಂತ ಕರೆಯಲಾಗಿದೆ ಅನ್ನುವ ಒಂದು ಅಪಾರ ನಂಬಿಕೆ ಇದೆ. ಇನ್ನು ಕೊನೆಯ ದಿನ ಫಾಲ್ಗುಣ ಪೂರ್ಣಿಮೆಯಂದು ಹೋಲಿಕಾ ದಹನ ನಡೆಯುತ್ತೆ. ಇದು ಸತ್ಯದ ಜಯ, ಭಕ್ತಿಯ ಶಕ್ತಿ ಮತ್ತು ಅಹಂಕಾರದ ನಾಶವನ್ನು ಸೂಚಿಸುತ್ತೆ. ಹಾಗಾದರೆ ಈ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ, ಹೋಲಾಷ್ಟಕ ದಿನಗಳು ದಾನ ಮಾಡಲು ಅತ್ಯಂತ ಸೂಕ್ತ ಸಮಯ ಅಂತ ಹೇಳಲಾಗತ್ತೆ. ನಿಮ್ಮ ದಾನ ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಇರಬೇಕಾಗತ್ತೆ. ಬಟ್ಟೆಗಳನ್ನು ದಾನ ಮಾಡಬಹುದು, ಧಾನ್ಯಗಳನ್ನು ದಾನ ಮಾಡಬಹುದು, ಹಣವನ್ನು ಅಗತ್ಯವಿದ್ದವರಿಗೆ ದಾನ ಮಾಡಬಹುದು. ಇವೆಲ್ಲವೂ ಕೂಡ ನಮಗೆ ಪುಣ್ಯ ಕಾರ್ಯಗಳನ್ನು ತಂದುಕೊಡುತ್ತೆ ಅಂತ ಹೇಳಲಾಗತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಹೋಲಾಷ್ಟಕವು ನಮ್ಮ ಸಂಸ್ಕೃತಿಯ ಒಂದು ಭಾಗವಷ್ಟೇ. ಇದು ಭಯಪಡುವ ಸಮಯವಲ್ಲ, ಜಾಗೃತೆಯಿಂದ, ಶಾಂತಿಯಿಂದ, ಭಕ್ತಿಯಿಂದ ಕಳೆಯಬೇಕಾದಂತಹ ಅವಧಿ. ಹಾಗಾಗಿ ಹಿರಿಯರು ಹೇಳಿದ ಸಂಪ್ರದಾಯಗಳನ್ನು ಗೌರವಿಸುವುದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಈ ಸಮಯದಲ್ಲಿ ಮಕ್ಕಳನ್ನು ಒಬ್ಬರನ್ನೇ ಹೊರಗಡೆ ಆಟ ಆಡೋದಕ್ಕೆ ಕಳಿಸೋದಾಗಲಿ, 3 ದಾರಿ ಇರುವಂತಹ ಪ್ರದೇಶಗಳಲ್ಲಿ ಆ ಪ್ರದೇಶವನ್ನು ಅಥವಾ ಆ ಸ್ಥಳವನ್ನು ದಾಟುವಂಥದ್ದಾಗಲಿ, ಮಕ್ಕಳ ಉಗುರುಗಳನ್ನು ಕತ್ತರಿಸೋದಾಗಲಿ,
ಕೂದಲನ್ನು ಕತ್ತರಿಸೋದಂತಾಗಲಿ ಅಥವಾ ಮಕ್ಕಳ ಬಟ್ಟೆಗಳನ್ನು ದಾನ ಕೊಡೋದಾಗಲಿ, ದಾನ ಸ್ವೀಕರಿಸೋದಾಗಲಿ ಇವ್ಯಾವನ್ನೂ ಮಾಡಬೇಡಿ. ಇನ್ನು ಸಂಜೆ 4:15 ಆಗೋದಕ್ಕೆ ಮುಂಚೆನೇ ಮಕ್ಕಳ ಬಟ್ಟೆಗಳನ್ನಾಗಲಿ ಅಥವಾ ನಿಮ್ಮ ಬಟ್ಟೆಗಳನ್ನಾಗಲಿ ಟೆರೆಸ್ ಮೇಲೆ ಹಾಗೆ ಬಿಡೋದು ಅಥವಾ ಹೊರಗಡೆ ಹಾಗೆ ಬಿಡೋದು ಮಾಡಬೇಡಿ. ಒಳಗಡೆ ತಂದು ಮಡ್ಚಿಡಿ. ಯಾವುದೇ ಕಾರಣಕ್ಕೂ ಮಕ್ಕಳ ಬಟ್ಟೆಗಳನ್ನಾಗಲಿ ಅಥವಾ ಮಕ್ಕಳು ಬಳಸಿರುವಂತಹ ವಸ್ತುಗಳನ್ನಾಗಲಿ ಈ ಸಮಯದಲ್ಲಿ ದಾನ ಕೊಡುವುದು ಸೂಕ್ತವಲ್ಲ ಅಂತ ಹೇಳಲಾಗತ್ತೆ. ಸಾಧ್ಯವಾದಷ್ಟು ಮಕ್ಕಳ ಬಾಯಿಂದ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ನಾಮ ಜಪಗಳನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗತ್ತೆ. ನೀವು ಕೂಡ ಈ ಜಪಗಳನ್ನು ಮಾಡಿ. ಮಕ್ಕಳ ಸುರಕ್ಷತೆ, ಕುಟುಂಬದ ಒಗ್ಗಟ್ಟು ಮತ್ತು ಭಕ್ತಿ ಇವೇ ನಿಜವಾದ ಮಂಗಳ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ.